ಸೇರ್ಪಡೆಯಾಗ್ತಾರಾ ಬಿಜೆಪಿಯ ರೆಬಲ್ಸ್? ಪದೇ ಪದೇ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇರೋದು ಯಾಕೆ? ಕೈ ಹಿಡಿತಾರಾ ರಮೇಶ್ ಜಾರಕಿಹೊಳಿ ಟೀಮ್? ಯತ್ನಾಳ ಜೊತೆ ನಾವಿದ್ದೇವೆ ಅಂತ ಹೇಳಿ ಬಿಜೆಪಿ ಲೀಡರ್ಸ್ ಹೇಳ್ತಾ ಇದ್ರು. ಯತ್ನಾಳ್ಗೆ ಬಿಜೆಪಿಯಿಂದ ಯಾವಾಗ ಗೇಟ್ ಪಾಸ್ ಅನ್ನ ಕೊಡ್ಲಾಯ್ತು, ಆ ಬಳಿಕ ವರಸೆಯನ್ನೇ ಇದೀಗ ಬದಲು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಆಟ ಶುರು ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಡಿಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಎಸ್ಟಿ ಸೋಮಶೇಖರ್ ಹೆಬ್ಬಾರ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದಾರೆ. ಬಿಜೆಪಿಯಲ್ಲಿ ಇದ್ದುಕೊಂಡೆ ಕಾಂಗ್ರೆಸ್ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ. ಎಸ್ಟಿಎಸ್ ಹೆಬ್ಬಾರ್ ದಾರಿ ಹಿಡಿದ್ರ ಸಿದ್ದೇಶ್ವರ್ ಹಾಗೂ ಬಿಪಿ ಹರೀಶ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಯಾವಾಗ ಯತ್ನಾಳ್ ಜೊತೆ ತಮ್ಮ ಚಟುವಟಿಕೆಯನ್ನ ಮುಂದುವರೆಸಿದ್ರು, ಹೈಕಮಾಂಡ್ ಬಿಜೆಪಿಯ ಹೈಕಮಾಂಡ್ ನಾಯಕರು ಯತ್ನಾಳ್ಗೆ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟಾದ ನಂತರ ಪಕ್ಷದಿಂದನೇ ಹೊರಕ್ಕೆ ಇಡುವಂತಹ ಕೆಲಸವನ್ನ ಮಾಡಿದ್ರು. ನಾವಿದ್ದೀವಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟರು. ಅದರಂತೆಯೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸಿದ್ರು. ಯತ್ನಾಳ್ರವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಲಾಭಿಯನ್ನ ಕೂಡ ಮಾಡಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಹೈಕಮಾಂಡ್ ಸೊಪ್ಪಾಗ್ಲಿಲ್ಲ. ಇದೀಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ರೆಬಲ್ಸ್ ನ ನಾಯಕರು. ನಾವಿದ್ದೇವೆ ಅಂತ ಹೇಳ್ತಾ ಇದ್ರು ಬಿಜೆಪಿಯ ಲೀಡರ್ಸ್. ಯತ್ನಾಳ್ಗೆ ಬಿಜೆಪಿಯಿಂದ ಗೇಟ್ ಪಾಸ್ ಕೊಟ್ಟ ಬಳಿಕ ಇದೀಗ ತಮ್ಮ ವರಸೆಯನ್ನ ಬದಲು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಎಸ್ಟಿ ಸೋಮಶೇಖರ್ ಅವರು ಕೂಡ ಬಿಜೆಪಿಯಲ್ಲೇ ಇದ್ದುಕೊಂಡೇ ಕಾಂಗ್ರೆಸ್ನ ಜೊತೆ ಕೈ ಜೋಡಿಸಿದ್ದಾರೆ. ಅದು ಗೊತ್ತಿರುವಂತಹ ವಿಚಾರ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಅವರು ಕೂಡ ಇದೀಗ ಕಾಂಗ್ರೆಸ್ನ ಕಡೆ ತಿರುಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಿಪಿ ಹರೀಶ್, ಸಿದ್ದೇಶ್ವರ್ ಅವರು ಕೂಡ ಬಿಜೆಪಿಯ ಕಟ್ಟಾಳುಗಳು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಮಾರುತಿ, ಇದೀಗ ಯತ್ನಾಳ್ ಪರ ನಿಂತಿದ್ದಂತಹ ರೆಬಲ್ಸ್ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಭೇಟಿ ಮಾಡಿ ಏನೆಲ್ಲ ಮಾತುಕತೆಯನ್ನ ಆಡಿರಬಹುದು? ಯಾಕೆಂತಂದ್ರೆ ರೆಬಲ್ಸ್ ನ ನಾಯಕರು ಅಂದ್ರೆ ಸಿದ್ದೇಶ್ವರ್ ಅವರು ಮತ್ತೆ ಬಿಪಿ ಹರೀಶ್ ಅವರು ಬಿಜೆಪಿಯ ಕಟ್ಟಾಳುಗಳು. ಸೊ ಅವ್ರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವಂತದ್ದು. ಭೇಟಿ ಆಗ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆ. ರಮ್ಯಾ, ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಪಿ ಹರೀಶ್ ಹಾಗೂ ಸಿದ್ದೇಶ್ವರ್ ಅವರು ಭೇಟಿ ಮಾಡ್ತಾ ಇರುವಂಥದ್ದು ಇಂಥ ಒಂದು ಪ್ರಶ್ನೆಗಳು ಹುಟ್ಟೋದಕ್ಕೆ ಕಾರಣ ಆಗ್ತಿದೆ. ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಎರಡೂ ಪಕ್ಷದಲ್ಲೂ ಕೂಡ ಇಬ್ಬರು ಪದೇ ಪದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇರುವಂಥದ್ದು ಹೆಚ್ಚು ಚರ್ಚೆಗೆ ಗ್ರಾಸ ಆಗಿದೆ. ಈ ಹಿಂದೆ ಹಲವು ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಸದಾಶಿವನಗರದ ನಿವಾಸದಲ್ಲಿ ಭೇಟಿ ಮಾಡಿದರು. ಅದೇ ರೀತಿ ಕುಮಾರಕೃಪಾ ಗೆಸ್ಟ್ ಹೌಸ್ ಹಿಂದ್ಗಡೆ ಇರುವಂತಹ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲೂ ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿದರು. ಅದರಲ್ಲೂ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಹೆಚ್ಚು ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಟಾಕೋದಕ್ಕೂ ಕೂಡ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ಅವರು ಸಕ್ರಿಯವಾಗಿಲ್ಲ. ಯಾರೆಲ್ಲ ರೆಬಲ್ಸ್ ಇದ್ದಾರೆ ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರು ಆಗಿರ್ಬೋದು, ಹಿಂದೆ ಯತ್ನಾಳ್ ಅವರ ಜೊತೆನೂ ಕೂಡ ಹೆಚ್ಚು ಗುರುತಿಸ್ಕೊಂಡಿದ್ರು. ಯತ್ನಾಳ್ ಅವರು ಏನು ಹೇಳ್ತಾರೋ ಅದೇ ರೀತಿಯಾಗಿ ನಡ್ಕೊಳ್ಳುವಂತಹ ಒಂದು ಕೆಲಸವನ್ನು ಈ ನಾಯಕರುಗಳು ಮಾಡಿದರು. ಆದರೆ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಬೇರೆ ನಾಯಕರು ವಿಜೇಂದ್ರ ಅವರ ವಿರುದ್ಧ ಮಾಡ್ತಾ ಇರುವಂಥ ಒಂದು ಸಭೆಗಳಿಗೂ ಕೂಡ ಇವರು ಹಾಜರಾಗ್ತಾ ಇಲ್ಲ. ಜೊತೆಗೆ ವಿಜೇಂದ್ರ ಅವರ ಜೊತೆನೂ ಕೂಡ ಗುರುತಿಸ್ಕೊಳ್ತಾ ಇಲ್ಲ. ಇವರ ನೇರ ಆರೋಪ ಮತ್ತು ಆಕ್ಷೇಪ, ಅಸಮಾಧಾನ ಇರುವಂಥದ್ದು ಯಡಿಯೂರಪ್ಪ ಅವರ ಪುತ್ರರಾದಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ. ಹೀಗಾಗಿ ವಿಜೇಂದ್ರ ಅವರ ವಿರುದ್ಧವೇ ನಾವು ರಾಜಕಾರಣವನ್ನು ಮಾಡ್ತೀವಿ ಅನ್ನುವಂಥ ಒಂದು ಗುಂಪೇನಿದೆ, ರಮೇಶ್ ಜಾರಕಿಹೊಳಿ ಅವರ ಜೊತೆನೂ ಕೂಡ ಇತ್ತೀಚೆಗೆ ಹೆಚ್ಚು ಗುರುತಿಸ್ಕೊಳ್ತಾ ಇಲ್ಲ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಶತ್ರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಜೊತೆ ಪದೇ ಸಭೆ ಸೇರಿ ಮಾತಾಡ್ತಾ ಇರುವಂಥದ್ದು ಬಹುತೇಕ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ನಡೆಯನ್ನು ಈ ನಾಯಕರುಗಳು ಅನುಸರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ಪಡೆ ಮಾಡುವಂಥ ಒಂದು ಮಾತುಕತೆಯನ್ನು ಆಡ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಯಾಕೆಂತ ಹೇಳಿದ್ರೆ
ಎರಡೂ ಪಕ್ಷದ ನಾಯಕರ ನಡುವೆನೂ ಕೂಡ ಈ ರೀತಿಯಾದಂಥ ಒಂದು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರನ್ನು ಪದೇ ಪದೇ ಭೇಟಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ವ್ಯಾಪಾರಕ್ಕಲ್ಲ. ಸಹಜವಾಗಿ ಇಬ್ಬರು ಕೂಡ ಬಹುತೇಕ ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿರುವಂತಹ ನಾಯಕರು ಜೊತೆಯಾಗಿ ಸೇರಿ ಮಾತಾಡ್ತಾ ಇರೋದನ್ನು ನೋಡಿದ್ರೆ ಬಹುತೇಕ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ಪಡೆ ಮಾಡುವಂಥ ಒಂದು ಲೆಕ್ಕಾಚಾರಗಳು ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಅದರಲ್ಲೂ ದಾವಣಗೆರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಶಕ್ತಿ ಅನಿವಾರ್ಯವಾಗಿ ಬೇಕಾಗಿದೆ. 28ಕ್ಕೆ ನಮ್ಮದೇ ಸರ್ಕಾರ ಬರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಆ ಭಾಗದಲ್ಲಿ ತಮ್ಮ ಆಪ್ತರು ಜೊತೆಗೆ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ದೂರ ಆಗಿರ್ಬೋದು ಕಾಂಗ್ರೆಸ್ಸಿಂದ, ಆದರೆ ಮತ್ತೆ ಇವರು ಕಾಂಗ್ರೆಸ್ಗೆ ವಾಪಸ್ ಆಗಿದ್ದೇ ಆದರೆ, ಕಾಂಗ್ರೆಸ್ಗೆ ಬಂದಿದ್ದೇ ಆದರೆ ಸಹಜವಾಗಿ ಆ ಎರಡೂ ಜಿಲ್ಲೆಗಳಲ್ಲೂ ಕೂಡ ನಮ್ಮ ರಾಜಕೀಯ ಶಕ್ತಿ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಡಿ ಕೆ ಶಿವಕುಮಾರ್ ಅವರು ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ನಾಳೆ ನಾಡಿದ್ದೇನು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳು ಇಲ್ಲ, ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಮುಖ್ಯವಾಗಿರೋದ್ರಿಂದ ಈ ನಾಯಕರುಗಳನ್ನು ಸೆಳೆಯುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡಬಹುದು. ಅದೇ ರೀತಿ ಬಿಜೆಪಿ ಅವರು ನಮ್ಮನ್ನು ಪರಿಗಣಿಸ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಮತ್ತೆ ಆಕ್ಷೇಪ ಈ ಸಿದ್ದೇಶ್ವರ್ ಅವ್ರಿಗೂ ಇದೆ, BP ಹರೀಶ್ ಅವ್ರಿಗೂ ಕೂಡ ಇರೋದ್ರಿಂದ, ಬಿಜೆಪಿ ಹೈಕಮಾಂಡ್ ನಾಯಕರ ಮೇಲೆ ಅಸಮಾಧಾನ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಒಪ್ಕೊಂಡಿದ್ದೆ ಆದರೆ, ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದೆ ಆದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ಕೊಂಡಿದ್ದೆ ಆದರೆ ಬಹುತೇಕ ಮುಂದಿನ ದಿನಗಳಲ್ಲಿ ಇವರು ಕಾಂಗ್ರೆಸ್ ಸೇರ್ಪಡೆ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ ರಮ್ಯಾ.